ಯಾವ ರೀತಿ KS ಅಂದ್ರೇನು ಅಂದ್ರೆ ಗ್ರೂಪ್ A ಅಂತ ಇರುತ್ತೆ, ಗ್ರೂಪ್ B ಅಂತ ಇರುತ್ತೆ, ಗ್ರೂಪ್ C, ಗ್ರೂಪ್ D 4 ರೀತಿಯಾದಂಥ ಹುದ್ದೆಗಳು ಇರ್ತವೆ. ಅದರಲ್ಲಿ ನಾವು ಹೆಚ್ಚು ಒತ್ತನ್ನು ಕೊಡೋದು ಗ್ರೂಪ್ A, ಗ್ರೂಪ್ B ಗೆ ಕೊಡ್ತೀವಿ. KS, IAS ಆಲ್ ಇಂಡಿಯಾ ಸಿವಿಲ್ ಸರ್ವಿಸಸ್ ಇರ್ತವೆ. ಅದೇ ರೀತಿ ನಮ್ಮ ಸ್ಟೇಟ್ ಸಿವಿಲ್ ಸರ್ವಿಸ್ ಇರುತ್ತೆ, ಪೊಲೀಸ್ ಸರ್ವಿಸ್ ಇರುತ್ತೆ, ಜುಡಿಷಿಯಲ್ ಸರ್ವಿಸ್ ಇರುತ್ತೆ, ಬೇರೆ ಬೇರೆ ರೀತಿಯಾದಂಥ ಸರ್ವಿಸ್ಗಳು ಇರ್ತವೆ. ಸೊ ಇಂಥ ಒಂದು ಎಕ್ಸಾಮಿನೇಷನ್ಗಳಿಗೆ ನಾವು ಯಾವ ರೀತಿ ತಯಾರಿ ಮಾಡಬೇಕು, ಇದು ಕೇವಲ ನಿಮ್ಮಲ್ಲಿ ಒಂದು ಕಿಡಿಯನ್ನ ಹಚ್ಚೋದಕ್ಕೋಸ್ಕರ ಇವತ್ತು ಕರೆದಿದ್ದೀವಿ ಅಷ್ಟೇ. ಇನ್ನು ಮುಂದೆ ಸಾಗುವಂಥ ದಾರಿ ತುಂಬಾ ದೂರ ಇದೆ, ನೀವು ಇನ್ನೂ ತುಂಬಾ ದೂರ ಹೋಗ್ಬೇಕು. ಅದಕ್ಕೆ ಮೊದಲನೇದಾಗಿ ನಿಮ್ಮಲ್ಲಿ ಕಮಿಟ್ಮೆಂಟ್ ಇರಬೇಕು. ನೀವು ಈ ಹಾಲ್ ಬಿಟ್ಟೋದ ತಕ್ಷಣ ಇನ್ಯಾವುದೋ ಚಟುವಟಿಕೆಗಳಲ್ಲಿ ತೊಡಗ್ತೀರಾ. ಆದ್ರಿಂದ ನೀವು ಯಾರು ಗ್ರಾಜುಯೇಷನ್ ಕಂಪ್ಲೀಟ್ ಮಾಡ್ತೀರಾ, ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ ನಂತರ ಜಸ್ಟ್ ಸ್ಪೆಂಡ್ 1 year or 2 years, ಒಂದ ಪ್ರಯತ್ನ ಮಾಡ್ಬೋದು, ಎರಡನೇ ಪ್ರಯತ್ನ ಮಾಡಿ, ಮೂರನೇ ಪ್ರಯತ್ನ ಮಾಡಿ, ಒಂದೇ ಪ್ರಯತ್ನದಲ್ಲಿ ಆಗಬೇಕು ಅಂತ ಏನಿಲ್ಲ. ಸೊ ಹೀಗೆ ನೀವು ನಿಮ್ಮ ಜೀವನದ 1 ವರ್ಷ ಯಾವುದೇ ರೀತಿಯಾದಂಥ ಎಲ್ಲ ತ್ಯಾಗಗಳನ್ನು ಮಾಡಿ, ಆಗ್ಲೇ ಹೇಳ್ತಾ ಇದ್ರು ಮೊಬೈಲ್ ಇವತ್ತು ಒಳ್ಳೆಯದಕ್ಕೂ ನೀವು ಯೂಸ್ ಮಾಡ್ಬೋದು, ಕೆಟ್ಟದಕ್ಕೂ ಯೂಸ್ ಮಾಡ್ಬೋದು. ಯೋಚನೆ ಮಾಡಿ, ನಾವು ಎಷ್ಟು ಸಮಯ ನಾವು ಮೊಬೈಲ್ಗಳಲ್ಲಿ ಇವತ್ತು ನಮ್ಮ ಮಕ್ಕಳು ನಾವು ಬಳಸ್ತಾ ಇದ್ದೀವಿ ಅಂತ. ಅದನ್ನು ನಾವು ಒಳ್ಳೆತನಕ್ಕೆ ಬಳಸ್ಕೊಂಡಾಗ ನಮ್ಮ ಜೀವನದಲ್ಲಿ ಒಂದು ಉತ್ತಮವಾದಂಥ ದಾರಿದೀಪ ಆಗುತ್ತೆ. ಅದರ್ವೈಸ್ ಅದು ನಮ್ಮ ಭವಿಷ್ಯಕ್ಕೆ ಮಾರಕವಾಗುತ್ತೆ. ಆದ್ದರಿಂದ ಮೊಬೈಲನ್ನು ಬಳಸುವುದನ್ನು ಕಡಿಮೆ ಮಾಡಿ, ನೀವು 1 ವರ್ಷ ಒಂದು ಸತತ ಪ್ರಯತ್ನ ಪಡಿ, ಎಲ್ಲವನ್ನ ಬಿಟ್ಬಿಡಿ, ಎಲ್ಲ ವಿಷಯವನ್ನು ಬಿಟ್ಬಿಡಿ. ಕೂತ್ಕೊಂಡು ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೋಸ್ಕರ ಮುಡುಪಾಗಿ ಒಂದು ವರ್ಷವನ್ನು ನೀವು ಪ್ರಿಪೇರ್ ಮಾಡಿ. ನೀವು ಕೇವಲ ನಾನು ಹೇಳ್ತಾ ಇಲ್ಲ IAS ಆಗಬೇಕು, KS ಆಗಬೇಕು ಅಂತ. ನೀವು ಜೀವನದಲ್ಲಿ ಏನು ಗುರಿಯನ್ನು ಇಟ್ಕೊಂಡಿದ್ದೀರಾ ಅದನ್ನು ಸಾಧಿಸಿ ತೋರಿಸ್ಬೋದು. ಸೊ ಇಲ್ಲಿ ನಿಮ್ಮ ಪರಿಶ್ರಮ ಇಂಪಾರ್ಟೆಂಟ್, ಡೆಡಿಕೇಶನ್ ಇಂಪಾರ್ಟೆಂಟ್, ಮತ್ತು ನಿಮ್ಮ ಕಮಿಟ್ಮೆಂಟ್ ಇಂಪಾರ್ಟೆಂಟ್. ಸೊ ಕೆಲವರು ಇಲ್ಲೂ ಕಾಲಿಟ್ಟಿರ್ತಾರೆ, ಇನ್ನೊಂದು ಕಡೆ ಇರ್ತಾರೆ, ಇನ್ನೊಂದು ಕಡೆ ಎಲ್ಲ ಕಡೆ ಟ್ರೈ ಮಾಡ್ತಾ ಇರ್ತಾರೆ, ಆದರೆ ಅವ್ರು ಸಕ್ಸಸ್ ಆಗೋದಿಲ್ಲ. ಆದ್ದರಿಂದ ಒಂದು ಗುರಿಯನ್ನು ಇಟ್ಕೊಳ್ಬೇಕು, ಅದಕ್ಕೆ ಪ್ರಯತ್ನವನ್ನು ಹಾಕಬೇಕು. ಕಂಪ್ಲೀಟ್ ಆಗಿ ನಾವು ಡೆಡಿಕೇಟೆಡ್ ಆಗಿ ನಾವು ನಮ್ಮ ಸಮಯವನ್ನು ಕೊಟ್ಟಾಗ ಡೆಫಿನೆಟ್ ಆಗಿ ನಾವು ಅದರಲ್ಲಿ ಸಕ್ಸಸ್ಫುಲ್ ಆಗ್ತೇವೆ. ಸೊ ಆದ್ದರಿಂದ ಇವತ್ತು ನಾವು ಏನು KS IAS ಮಾಡಬೇಕು. ಯಾಕೆ ನಾನು ಇದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀನಿ ಅಂದರೆ, ನಾನು ಜಿಲ್ಲಾಧಿಕಾರಿಯಾಗಿ ಬಂದ ತಕ್ಷಣ ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಡಿಟೋರಿಯಂ ಅಲ್ಲಿ ಇದೇ ರೀತಿ 1,000 ಜನ ಸೇರಿದ್ರು ನಾನು ಬಂದಾಗ ಬಿಗಿನಿಂಗ್ನಲ್ಲಿ. ಅದಾದ್ಮೇಲೆ ನಮ್ಮ ಎಲ್ಲ ಹಾಸ್ಟೆಲ್ ಮಕ್ಕಳುಗಳಿಗೆ 2ನೇ ಬಾರಿ ಮಾಡಿದ್ವಿ, ಅಲ್ಲೂ ಸಹ ಅದೇ ರೀತಿ ತುಂಬಿಕೊಂಡಿದ್ವಿ. ಮತ್ತೆ ದೇವರಾಜ್ ಅವರು ಹೇಳಿದ ತಕ್ಷಣ ಡೆಫಿನೆಟ್ ಆಗಿ ಮಾಡೋಣ ಅಂತ ನಾನು ನಿಖಿಲ್ ಅವರು ಡಿಸೈಡ್ ಮಾಡಿ ಸೊ ಇವತ್ತು ನಿಮಗೆ ಇಲ್ಲಿ ಕರೆದಿದ್ದೀವಿ. ಸೊ ಕಾರಣ ಏನಂದ್ರೆ, ನಾವು ನಿಮ್ಮಲ್ಲಿ ಆ ಒಂದು ಕಿಚ್ಚನ್ನು ಹತ್ತಿಸ್ಬೇಕು. ಯಾಕಂದ್ರೆ ಈ ಹಿಂದೆ ಕೋಲಾರಕ್ಕೆ ಏನೋ ಒಂದು ಹೆಸರಿತ್ತು, ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಆ ಗ್ಲೋರಿಯನ್ನ ವಿ ವಾಂಟ್ ಟು ಬ್ರಿಂಗ್ ಬ್ಯಾಕ್, ಅದನ್ನು ವಾಪಸ್ ತರಬೇಕು ಅನ್ನೋ ಉದ್ದೇಶದಿಂದ ನನಗೂ ದೇವರಾಜ್ಗೆ ನಿಖಿಲ್ಗೆ ಏನು ಬೇಕಾಗಿಲ್ಲ. ನಾವೆಲ್ಲ ಪಾಸ್ ಮಾಡಿದ್ದೀವಿ, ಎಲ್ಲ ಆರಾಮಾಗಿದ್ದೀವಿ, ನಾವು ಸುಮ್ಮನೆ ಇರ್ಬೋದಾಗಿತ್ತು. ನಿಮಗೆ ಕರೆದ್ಬಿಟ್ಟು ತೊಂದರೆ ಕೊಡುವಂಥ ಅವಶ್ಯಕತೆ ಇರಲಿಲ್ಲ. ಆದರೆ ನಾವು ಕಷ್ಟಪಟ್ಟಿದ್ದೇವೆ, ನಮ್ಮಂಥ ಕಷ್ಟ ನಿಮ್ಮಲ್ಲಿ ಬರಬಾರ್ದು. ಒಂದು ಸಿಂಪಲ್ ಆಗಿ ಎಕ್ಸಾಮ್ ಇವತ್ತು ಹೇಳಬೇಕಂದ್ರೆ, ನಾನು ನಾಳೆ ಎಕ್ಸಾಮಿನೇಷನ್ ಇದೆ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ, ಗ್ರಾಮ ಆಡಳಿತಾಧಿಕಾರಿ ಅಂತ ನಮ್ಮ ರೆವೆನ್ಯೂ ಇಲಾಖೆ. ಕೇವಲ 47 ಪೋಸ್ಟ್ಗಳಿದ್ದಾವೆ ನಮ್ಮ ಕೋಲಾರ ಜಿಲ್ಲೆ. 47 ಪೋಸ್ಟ್ಗಳಿಗೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಅಷ್ಟೊಂದು ಅಪ್ಲಿಕೇಶನ್ ಇಲ್ಲ. ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿ 13,361 ಜನ ನಾಳೆ ಎಕ್ಸಾಮಿನೇಷನ್ ಬರೀತಾ ಇದ್ದಾರೆ. 37 ಪೋಸ್ಟ್ ಅಂದ್ರೆ ಇದಕ್ಕೆ ಕಾರಣ ನಾವು ಅವೇರ್ನೆಸ್ ಅನ್ನ ಕೊಟ್ಟು ಈ ರೀತಿ ಕಾಲ್ ಮಾಡಿದರೆ ಅಪ್ಲೈ ಮಾಡಿ ಅಂತ. ಎನಿಹೌ ನಾವು ತೃಪ್ತಿಗೆಡಬೇಕಾಗಿಲ್ಲ, ಯಾರಿಗೆ ಅದೃಷ್ಟ ಬರ್ದಿರುತ್ತೆ. ಯಾಕಂದ್ರೆ ಒಂದು ಪೋಸ್ಟ್ಗೆ 200, 300, 400 ಜನ ಕಾಂಪೀಟ್ ಮಾಡ್ತಾರೆ. ಕಡೆಗೆ ಯಾರು ಪರಿಶ್ರಮ ಪಡ್ತಾರೆ ಡೆಫಿನೆಟ್ ಆಗಿ ಅವರು ಆಯ್ಕೆ ಆಗ್ತಾರೆ. ಸೊ ನಾವೇನ್ ಮಾಡ್ತೀವಿ, ನಮ್ಮಲ್ಲಿ ಈಗ ಇರುವಂಥದ್ದು ತುಂಬಾ ಜಾಸ್ತಿ ಇರುವಂಥದ್ದು, ನಾವು ನಮ್ಮನ್ನ ಕೀಳರಿಮೆಯಿಂದ ನಾವೇ ನೋಡ್ಕೊಳ್ತೀವಿ. ನಾವು ಯಾವತ್ತೂ ನಮ್ಮನ್ನ ನಾವೇ ಕೀಳರಿಮೆಯಾಗಿ ನೋಡ್ಕೊಳ್ಬಾರ್ದು. ನಿಮ್ಮಲ್ಲಿ ಈ ಒಂದು ಛಲ ಬರಬೇಕು, ನಾನು ಯಾರಿಗಿಂತ ಕಡಿಮೆ ಇಲ್ಲ, ನಾನು ಇದನ್ನು ಮಾಡಿ ತೋರಿಸ್ತೇನೆ, ನಾನು ಇದನ್ನು ಸಾಧಿಸಿ ತೋರಿಸ್ತೇನೆ. ಆ ಒಂದು ಛಲ ನಿಮ್ಮಲ್ಲಿ ಬರಬೇಕು. ಆ ಬಂದಾಗ ಮಾತ್ರ ನೀವು ಆ 47 ಜನದಲ್ಲಿ ನೀವು ಒಬ್ಬರಾಗಿರ್ತೀರ.
ಅದೇ ರೀತಿ ನಾಳೆ ದಿವಸ KS ಅಲ್ಲಿ IAS ಅಲ್ಲಿ 400-500 ಪೋಸ್ಟ್ ಅನ್ನ ಕಾಲ್ ಮಾಡ್ತಾರೆ. ಮಾಡಿದಾಗ ನೀವು ಅವತ್ತು ಡಿಸೈಡ್ ಮಾಡ್ಕೊಳ್ಬೇಕು, ಈ 400ರಲ್ಲಿ ನಾನು ಒಬ್ಬ ಅಂತ ನೀವು ಡಿಸೈಡ್ ಮಾಡ್ಕೊಳ್ಬೇಕು, ನಾನು ಒಬ್ಬಳು ಅಂತ ನೀವು ಹೇಳ್ಕೊಳ್ಬೇಕು. ಅದಕ್ಕೆ ಏನು ನೀವು ಪರಿಶ್ರಮ ಪಡಬೇಕು, ಆ ಪರಿಶ್ರಮವನ್ನು ಪಟ್ಟರೆ ಡೆಫಿನೆಟ್ ಆಗಿ ನೀವು ಆ 400 ಜನದಲ್ಲಿ ಒಬ್ಬರಾಗಿರ್ತೀರಾ. ಸೊ ಹೀಗೆ ಇವತ್ತು ನಿಮಗೆ ಈ ಒಂದು ಗೈಡೆನ್ಸ್ ಅನ್ನು ಕೊಡ್ತಾ ಇದ್ದೀವಿ. ಇದರಲ್ಲಿ ನಿಮಗೆ ಇವತ್ತೇ ಗೊತ್ತಾಗ್ತಾ ಇದೆ, ನಾವಿದ್ದಾಗ ನಮ್ಗೆ ಇಂಥ ಒಂದು ಯಾರು ಯಾವುದೇ ರೀತಿಯಾದಂಥ ಅವೇರ್ನೆಸ್ ಕ್ಯಾಂಪ್ ಅನ್ನ ಮಾಡಿರಲಿಲ್ಲ, ಯಾವುದೇ ಕಾರ್ಯಾಗಾರನ ಮಾಡಿರಲಿಲ್ಲ, ಯಾವುದೇ ಶಿಬಿರಗಳನ್ನ ಮಾಡಿರಲಿಲ್ಲ, ಯಾರು ನಮ್ಗೆ ಈ ರೀತಿ ಹೇಳಿರಲಿಲ್ಲ. ಇವತ್ತು ಆ ಒಂದು ಲಕ್ಕಿ ನಿಮ್ಗೆಲ್ಲ ಈ ವಿಷಯ ಗೊತ್ತಾಗಿದೆ. ಮತ್ತೆ ನೀವು ಈ ಒಂದು ಗ್ರಾಜುಯೇಷನ್ ಆದ ತಕ್ಷಣ ಒಂದು ಸಮಯವನ್ನು ಮುಡುಪಾಗಿಡಿ. ಡೆಫಿನೆಟ್ ಆಗಿ ಆ ಸಮಯದಲ್ಲಿ ನೀವು ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬೇಕು. ಮುಂದೆ ಹೇಳ್ತಾರೆ ನಿಮ್ಗೆ ಪ್ರಿಪರೇಷನ್ ಯಾವ ರೀತಿ ಇರಬೇಕು, ಏನು ಓದಬೇಕು, ಹೇಗೆ ಓದಬೇಕು. ನಿಖಿಲ್ ರವರು ಹೇಳ್ತಾ ಇದ್ರು, KS ಎಕ್ಸಾಮಿನೇಷನ್ IAS ಅಂದ್ರೆ ನಿಮ್ಗೆ ಅಕಾಡೆಮಿಕ್ ಅಲ್ಲಿ ಕೊಡ್ತಾರಲ್ಲ, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಅಥವಾ PCMB ಅಥವಾ ಕಾಮರ್ಸ್, ಈ ರೀತಿ ನೀವು ವರ್ಷ ಪೂರ್ತಿ ಓದ್ತೀರಾ, 3 ಗಂಟೆ ಹೋಗ್ಬಿಟ್ಟು ಬರೆದು ಕೆಲವರು 35 ಮಾರ್ಕ್ಸ್ ತಗೊಂಡು ಪಾಸ್ ಆಗ್ತಾರೆ, ಕೆಲವರು 70%, ಕೆಲವರು 90%. ಅಕಾಡೆಮಿಕ್ ಪರ್ಸ್ಪೆಕ್ಟಿವ್ ಇಸ್ ಟೋಟಲಿ ಡಿಫರೆಂಟ್ ಫ್ರಮ್ ದಿ ಕಾಂಪಿಟೇಟಿವ್ ಪರ್ಸ್ಪೆಕ್ಟಿವ್. ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಯಾವ ರೀತಿ ಅಂದ್ರೆ ಇದು ಒಂಥರ ಟ್ರಬಲ್ ಇದ್ದಾಗೆ. ಇಟ್ ಈಸ್ ಅ ಟ್ರಬಲ್, ಯು ಹ್ಯಾವ್ ಟು ಶೂಟ್ ದಿ ಟ್ರಬಲ್, ಯು ಶುಡ್ ಬಿಕಮ್ ಎ ಟ್ರಬಲ್ ಶೂಟರ್. ಒಂದು ಟಾರ್ಗೆಟ್ ಇರುತ್ತೆ, ಟ್ರಬಲ್ ಶೂಟರ್ ಆಗಬೇಕು. ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ, ಇಲ್ಲಿ ನಿಮಗೆ 1 ವರ್ಷ ಎಲ್ಲ ಓದ್ಬಿಟ್ಟು 3 ಗಂಟೆ ಬರೀತೀರಾ, 100 ಮಾರ್ಕ್ಸ್ಗೆ 35 ಮಾರ್ಕ್ಸ್ ತಗೊಂಡ್ರೆ ಸಾಕು, ಪಾಸ್ ಆಗೋಗ್ತೀರಾ. ಇಲ್ಲಿ ಹಾಗಲ್ಲ, ರೇಸಲ್ಲಿ ಇದ್ದೀರಾ. ಈ ರೇಸಲ್ಲಿ ನೀವು ಮುಂದೆ ಬರಬೇಕು. ಮತ್ತೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅನೌನ್ಸ್ ಮಾಡಿದ ತಕ್ಷಣ ನಿಮಗೆ ಕೇವಲ 3 ರಿಂದ 4 ತಿಂಗಳು ಟೈಮ್ ಕೊಡ್ತಾರೆ. ಅಷ್ಟರೊಳಗಡೆ ನೀವು ಪ್ರಿಲಿಮಿನರಿಗೆ ತಯಾರಿ ಆಗಬೇಕು. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ? ಓನ್ಲಿ ಆಬ್ಜೆಕ್ಟಿವ್ ಟೈಪ್, ಜನರಲ್ ನಾಲೆಡ್ಜ್ ಇರುತ್ತೆ, ಅದೇ ರೀತಿ ನಿಮಗೆ ಆಪ್ಟಿಟ್ಯೂಡ್ಸ್ ಇರುತ್ತೆ, ರೀಸನಿಂಗ್ ಇರುತ್ತೆ, ಕೇವಲ ಮಲ್ಟಿ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಆದರೆ ನಿಮಗೆ ಮೈನ್ ಎಕ್ಸಾಮಿನೇಷನ್ ಬಂದಾಗ ಅಲ್ಲಿಯೂ ಸಹ ನಿಮಗೆ 3 ರಿಂದ 4 ತಿಂಗಳು, 5 ತಿಂಗಳು, 6 ತಿಂಗಳು ಟೈಮ್ ಇರುತ್ತೆ. ಸೊ ಅದರೊಳಗಡೆ ನೀವು 8 ಅಥವಾ 10 ಪೇಪರ್ಗಳಿಗೆ ನೀವು ತಯಾರಿಯನ್ನು ಮಾಡಬೇಕಾಗುತ್ತೆ. ಅದಾದ್ಮೇಲೆ ನಿಮಗೆ 1-2 ತಿಂಗಳಲ್ಲಿ ಸಂದರ್ಶನಕ್ಕೆ ಟೈಮ್ ಇರುತ್ತೆ, ಅದಕ್ಕೆ ಸ್ಟ್ರಾಟಜಿಯನ್ನು ಮಾಡಬೇಕಾಗುತ್ತೆ. ಸೊ ಹೀಗೆ ಇದು ಟಾರ್ಗೆಟ್ ಓರಿಯೆಂಟೆಡ್ ಸ್ಟಡಿ. ಇದು ನಿಮಗೆ ಒಂದು ಗುರಿಯನ್ನ ಕೊಡುತ್ತೆ. ಗುರಿಯನ್ನ ಯಾವ ರೀತಿ ಶೂಟ್ ಮಾಡ್ತೀರಾ, ಟ್ರಬಲ್ ಬಂದಾಗ ಶೂಟ್ ಮಾಡ್ತೀರಾ, ಆ ರೀತಿ ಎಕ್ಸಾಮಿನೇಷನ್ ಅದನ್ನ ಹೇಳ್ತಾ ಇದೆ. ನೀವು 1 ವರ್ಷ ಪರಿಶ್ರಮ ಪಟ್ರೆ ನಿಮ್ಮ ಗ್ರಾಜುಯೇಷನ್ ಆದ ತಕ್ಷಣ 1 ವರ್ಷ ಮುಡುಪಾಗಿಟ್ಬಿಡಿ. ಸೊ ಅವಾಗ ಡೆಫಿನೆಟ್ ಆಗಿ ಈ ಎಕ್ಸಾಮಿನೇಷನ್ ಅಲ್ಲಿ ಸಕ್ಸಸ್ ಆಗ್ತೀರಾ. ಸೊ ನೀವೇನ್ ಮಾಡ್ತೀರಾ, ನಿಮ್ಮ ತಂದೆ ತಾಯಿಗಳು ಸುಮಾರು ಜನ ಹೋಗ್ತಿದ್ದಾರೆ, ನೀನು IAS ಮಾಡಲೇಬೇಕು, ನೀನು KS ಮಾಡಲೇಬೇಕು ಅಂದ ತಕ್ಷಣ ನೀವು ಶುರು ಹಚ್ಕೊಳ್ತೀರಾ, ನನ್ಗೆ ಯಾವ್ದು ಕೆಲಸ ಇಡಬಾರ್ದು, ಮನೆಯಲ್ಲಿ ನನಗೇನು ತೊಂದರೆ ಕೊಡಬಾರ್ದು, KS ಹೋಗ್ತಾ ಇದ್ದೀನಿ, IAS ಹೋಗ್ತಾ ಇದ್ದೀನಿ. ಆ ರೀತಿ ಇರಬಾರ್ದು. ನಿಮ್ಮಲ್ಲಿ ಆ ಒಂದು ಹಂಬಲ ಇರಬೇಕು, ನಾಲೆಡ್ಜ್. ನಮ್ಮ ದೇವರಾಜ್ ಓದಬೇಕಾದ್ರೆ ನಮಗೆ ಒಂದು ಲೈಬ್ರರಿಗಳೇ ನಮಗೆ ದೇಗುಲಗಳಾಗಿತ್ತು. ಲೈಬ್ರರಿ ಬಿಟ್ಟರೆ ಇನ್ನು ಬೇರೆ ಸೋರ್ಸಸ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಇನ್ಫಾರ್ಮೇಶನ್ ಇರಲಿಲ್ಲ. ಬೇರೆ ಹಿಂದಿನ ವಿದ್ಯಾರ್ಥಿಗಳು ಏನು ಬರೆದಿದ್ರು ನೋಟ್ಸ್, ಅದನ್ನ ಜೆರಾಕ್ಸ್ ಹಾಕಿ ಅದು ಕಣ್ಣಿಗೆ ಕಾಣ್ತಾ ಇರಲಿಲ್ಲ. ಆ ರೀತಿ ಆಗೋಗಿರೋದು. ಆದರೆ ಇವತ್ತು ಗ್ಲೋಬಲ್ ವಿಲೇಜ್, ಏನು ಪ್ರಪಂಚದ ಎಲ್ಲ ವಿಷಯಗಳು ಒಂದು ಹಳ್ಳಿಯಲ್ಲಿ ಸಿಗ್ತಾ ಇದ್ದಾವೆ. ಇವತ್ತು ಕೂತಿದ ಕಡೆ ನಿಮ್ಮ ಮೊಬೈಲಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ನೀವು ಅದನ್ನ ಬಿಟ್ಬಿಟ್ಟು ಫೇಸ್ಬುಕ್, ಯೂಟ್ಯೂಬ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ಯಾವುದು ಕೆಲಸಕ್ಕೆ ಬರಲ್ಲ ನಿಮಗೆ ಜೀವನದಲ್ಲಿ. ಅದನ್ನ ನೀವು ಪಾಸಿಟಿವ್ ಆಗಿ ಬಳಸ್ಕೊಂಡ್ರೆ ನಿಮ್ಮ ಜೀವನದ ದಾರಿದೀಪ ಅದು. ನೀವು ಅದನ್ನ ಹವ್ಯಾಸವಾಗಿ ಬೆಳೆಸ್ಕೊಂಡು ಇವತ್ತು ಯಾವ ರೀತಿ ನಾವು ಅಡಿಕ್ಟ್ ಆಗಿದ್ದೀವಿ ಅಂದ್ರೆ 3 ನಿಮಿಷಕ್ಕೊಮ್ಮೆ ನಾವು ಮೊಬೈಲ್ ನೋಡ್ತಾ ಇರ್ತೀವಿ. ಇವರಿಬ್ರು SP ಗಳು ಅವರು ಯಾವ್ದೋ ಕ್ರೈಮ್ ಅದು ಇದು ನೋಡ್ತಾ ಇರ್ತಾರೆ, ಯಾವ್ದೋ ಇನ್ಫಾರ್ಮೇಶನ್ ಬರಬೇಕು ಅಂತ. ನೀವು ನೋಡಿ, ಇಲ್ಲಿ ನಿಮ್ಗೆ ಕಟ್ಟಾಕಿರೋದೇ ಕಷ್ಟ ಇಷ್ಟೊತ್ತು, ಆದ್ರೂ ಕೆಲವರು ನೋಡ್ತಾ ಇರ್ತೀರಾ. ಸೊ ಇದೇನಿದೆ ಮೊಬೈಲ್ ಅನ್ನೋದು ನಾವು ಮಕ್ಕಳಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ನಾವು ಅದನ್ನ
2 ವರ್ಷ ನೀವು ಎಲ್ಲ ಎಂಟರ್ಟೈನ್ಮೆಂಟ್ ಬಿಟ್ಬಿಡಿ, ಎಲ್ಲ ರೀತಿಯಾದಂಥ ಒಂದು ಚಟುವಟಿಕೆ ಬಿಟ್ಬಿಡಿ, ಇದಕ್ಕೆ ಡೆಡಿಕೇಟ್ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ. ನಾಳೆ ನೀವು IAS KS ಆಗಬೇಕು ಅಂತಾನೆ ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಸಬ್ ಇನ್ಸ್ಪೆಕ್ಟರ್ ಆಗಿ, ಲಾಯರ್ ಆಗಿ, ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಟೀಚರ್ ಆಗಿ, ಏನಾದರೂ ಆಗಿ, ಜೀವನದಲ್ಲಿ ನಮ್ಮ ಡೆಡಿಕೇಶನ್ ಇರಬೇಕು.